ನಮಸ್ಕಾರ ರೀ ಎಲ್ಲ ನಮ್ಮ ರೈತರಿಗೆ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಇಷ್ಟು ದಿವಸ ಎಲ್ಲರೂ ಗೊಂಜಾಳ ಮೇವ ಅದರಲ್ಲೇ ಸೈಲೇಜ್ ಮಾಡ್ತಾರೆ. ನಾವು ಈಗ ಫಸ್ಟ್ ಟೈಮ್ ನೋಡ್ಬೇಕಂತೇಳಿ ಕಬ್ಬಿನ ವಾಡಿಲೇ ಸೈಲೇಜ್ ಮಾಡೀವ್ರಿ. ನೋಡ್ಬೇಕಂತೇಳಿ ಮಾಡೀವ್ರಿ. ಒಟ್ಟು ಅದು ಹೆಂಗೆ ಬಂದೈತೆ ಅಂತೇಳಿ ನೋಡೋಣ ಬರ್ರಿ. ಸೈಲೇಜ್ ಅಂತ್ರಿ ಭಾಳ ಚಲೋ ಬಂದೈತ್ರಿ. ನಾವು ಇಷ್ಟು ಚಲೋ ಬರುತ್ತೆ ಅಂದ್ಕೊಂಡಿರ್ಕಿಲ್ಲ. ಕಬ್ಬಿನ ವಾಡಿ ಸೈಲೇಜ್ ಯಾಕೆ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಈಗ ನಮ್ಮನ್ನ ಪಡ ಚಾಲು ಇರ್ತಾವ್ರಿ, ಇಲ್ಲ ಆಜು ಬಾಜು ಯಾವರೇ ಪಡಗಳು ಚಾಲು ಇರ್ತಾವೆ, ವಾಡಿ ವೇಸ್ಟ್ ಆಗಿರ್ತೈತಿ. ತಂದು 15-20 ಪೆಂಡಿ ಗಂಟಲೆ ವಾಡಿ ತಂದು ಇಟ್ಕೊಂಡ್ಬಿಟ್ಟಿರ್ತೀವಿ, ಒಣಗಿ ವೇಸ್ಟ್ ಆಕೈತಿ. ಅದಕ್ಕೆ ಏನು ಮಾಡೋದಪ್ಪ ಅಂತಂದ್ರೆ, ಈ ಗೊಂಜಾಳ ಮೇವು ಸೈಲೇಜ್ ಹೆಂಗೆ ಮಾಡ್ತಿಲ್ಲ ಸೇಮ್ ಮೆಥಡ್ ರೀ. ಸೇಮ್ ಅದಕ್ಕೆ ಹೆಂಗೆ ಈ ಬೆಲ್ಲ, ಉಪ್ಪು, ಹುಳಿ, ಮಜ್ಜಿಗೆ ಏನೇನು ಹಾಕ್ತಿಲ್ಲ ಸೇಮ್ ಮೆಥಡ್ ಹಂಗೆ ಹಾಕೋದ್ರಿ. ಹಂಗೆ ಹಾಕಿ ಗೊಂಜಾಳದ ಸೈಲೇಜ್ ಹೆಂಗೆ ತುಳಿತಿಲ್ಲ ಸೇಮ್ ಹಂಗೆ ತುಳಿದು ಅದೇ ಬ್ಯಾಗ್ನಾಗ ಹಾಕಿ ಇಟ್ಕೊಂಡ್ಬಿಡ್ದ್ರಿ. ಬಟ್ ರಿಸಲ್ಟ್ ಮಾತ್ರ ಬೆಸ್ಟ್ ಬಂದೈತಿ ರೀ. ಈಗ ನೋಡಿರಿ, ನಿಮ್ಮ ಮುಂದೆ ಬ್ಯಾಗ್ ಓಪನ್ ಮಾಡಿದ್ದೀವಿ. ಕುರಿಗಳಿಗೂ ಅದನ್ನ ಯೂಸ್ ಮಾಡತ್ತೀವಿ, ಎಮ್ಮಿಗಳಿಗೂ ಅದನ್ನ ಯೂಸ್ ಮಾಡತ್ತೀವಿ. ನೋಡಿರಿ ಎಮ್ಮಿಗಳು ಹೆಂಗೆ ತಿಂತಾವ್ರದ. ಎಮ್ಮಿಗಳು ಭಾಳ ಚಲೋ ತಿನ್ನತ್ತಾವ್ರಿ. ಕುರಿಗಳಿಗೆ ಅದನ್ನ ಯೂಸ್ ಮಾಡತ್ತೀವ್ರಿ. ಕುರಿಗಳು ಭಾಳ ಚಲೋ ತಿಂತಾವೆ. ನಮ್ದೇನು ವಿಚಾರ ರೀ, ವೇಸ್ಟ್ ಆಗಿ ನೋಡೋದು ವಾಡಿ ಅಂತ. ಯಾಕಂದ್ರೆ ಪಡ ಚಾಲೋ ಇದ್ದಾಗ ಮೇವು ಸಿಕ್ಕಾಪಟ್ಟಿ ಇರ್ತೈತಿ, ಪಡ ಮುಗಿದ ಮತ್ತೆ ಮೇವು ಇರೋಂಗಿಲ್ಲ. ಅದಕ್ಕಾಗಿ ವೇಸ್ಟ್ ಮಾಡೋ ಬದಲು ಈ ಟೈಪ್ ಒಂದು ಬ್ಯಾಗ್ ಇಲ್ಲ 2 ಬ್ಯಾಗ ಮಾಡಿ ಇಟ್ಕೊಂಡ್ರೆ, ಒಂದು ಬ್ಯಾಗ್ ಮಾಡಿ ಇಟ್ಕೊಂಡ್ರೆ ಕಮ್ಮಿ ಅಂದರೆ 20 ದಿನ ತಗೊಬರ್ತೈತಿ. 20 ದಿನ ದನಗಳು ಕಮ್ಮಿ ಇದ್ರೆ 1 ತಿಂಗಂತ್ರಿ ಆರಾಮ್ ಗಚ್ಚಿ ಬರ್ತೈತಿ ರೀ. ಹಿಂಗೆ ಮಾಡಿ ಇಟ್ಕೊಂಡ್ಬಿಡ್ದ್ರಿ. ಇಂಥ ಬೇಸಿಗೆಯಾಗೂ ಹಸಿ ಮೇವು ನಮ್ಗೆ ಸಿಕ್ಕಂಗೆ ಆಕೈತಿ ರೀ. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತರು ಬರೀ ಗೊಂಜಾಳ ಮೇವುಂದನ್ನು ತಂದು ಹಾಕೋಕ್ಕಾಗೋದಿಲ್ಲ ರೀ ಎಲ್ಲರಿಗೂ. ನೀವು ಗೊಂಜಾಳ ಸೈಲೇಜ್ ಮಾಡ್ಕೊಂಡ್ರೂ ಸಕಟ ಅದ್ರ ಜೋಡಿ ಇದನ್ನೂ ಒಂದು ಬಿಟ್ಟು ಮಿಕ್ಸ್ ಮಾಡಿ ಹಾಕೋತ ಹೋಗೋದ್ರಿ. ದನಗಳಿಗೆ ಆಯ್ತು, ಕುರಿಗಳಿಗೆ ಆಯ್ತು, ನಿಮ್ಮ ಮನ್ಯಾಗ ಏನು ಬದುಕಿರುತ್ತೆ ಅವಕ್ಕೆಲ್ಲ ಬರೀ ಗೊಂಜಾಳ ಮೇವು ತರಕ್ಕೆ ಹೋದ್ರೆ, ಗೊಂಜಾಳ ಮೇವಿಂದ ಸೈಲೇಜ್ ತರಕ್ಕೆ ಹೋದ್ರೆ ಹೆಂಗೈತೆ ರೀ, ಈಗ ಟನ್ನಿಗೆ 6,500 7,000 ತನಕ ಬೀಳತೈತಿ ರೀ. ಅದ ನಾವು ಒಂದು 300-400 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಟನ್ ಬರ್ತೈತಿ ನಮಗೆ. ವಾಡಿ ಹಂಗಾರು ಇಲ್ಲೇ ನಮ್ಮದೇ ಇರ್ತೈತಿ ರೀ. ನಮ್ಮ ಪಡ ಚಾಲು ಆದ್ರೆ ನಮ್ಮದೇ ಇರ್ತೈತಿ ರೀ ವಾಡಿ. ಒಂದು 300-400 ರೂಪಾಯಿ ಖರ್ಚು ಮಾಡಿಬಿಟ್ಟು ಅಂದ್ರೆ ಆರಾಮ್ಸೆ ಒಂದು ತಿಂಗಳು ತಿನ್ನುವಟ್ಟು ಮೇವು ಒಂದು ಬ್ಯಾಗ್ನಾಗ ಬರ್ತೈತಿ. ಅದಕ್ಕೆ ದಯವಿಟ್ಟು ಎಲ್ಲ ರೈತರು ಮತ್ತು ಎಲ್ಲ ಕಬ್ಬಿನ ಪಡ ಇದ್ದವ್ರು, ಕಬ್ಬು ಬೆಳ್ಯಾಕತ್ತವ್ರು, ಸಾಧ್ಯ ಆದ್ರೆ ಸೀಸನ್ ಇದ್ದಾಗ ಈ ಟೈಪ್ ಕಬ್ಬಿನ ವಾಡಿದ ಮಾಡ್ಕೊರಿ. ರಿಸಲ್ಟ್ ಮಾತ್ರ ನಮಗೆ ಚಲೋ ಬಂದೈತ್ರಿ. ಎಲ್ಲೂ ಬೂಸ್ರು ಬಂದಿಲ್ಲ, ಏನಾಗಿಲ್ಲ. ಬಟ್ ನಮ್ಮ ಗ್ಯಾಂಗ್ನವ್ರು ಹುಡುಗರು ಅಂದ್ರಿ, ಇಲ್ಲೇನ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಡ, ತುಂಬ ಕರ್ಗಾಕೈತಿ, ಬೂಸ್ರು ಬರ್ತೈತಿ, ನೀ ಇಷ್ಟೆಲ್ಲ ತುಳಿದು ಇದನ್ನು ಮಾಡಿ ವೇಸ್ಟ್ ಆಕೈತಿ ಅಂದರು. ನಾವು ಒಂದು ಧೈರ್ಯ ಮ್ಯಾಗ ಹಾಕಿ ತುಳಿದು ಬಿಟ್ಟವ್ರಿ. ಒಟ್ಟು ರಿಸಲ್ಟ್ ಮಾತ್ರ ಚಲೋ ಬಂದೈತ್ರಿ. ಏನು ಬೂಸ್ರು ಬಂದಿಲ್ಲ ರೀ, ಏನಾಗಿಲ್ಲ. ತುಳಿತ್ನಾಗ ಹೆಂಗೆ ಇತ್ತಿರಲ್ಲ ಸೇಮ್ ಹಂಗೆ ಐತಿ ರೀ. ಚಲೋ ಅನಿಸೈತ್ರಿ. ದನಗಳು ತಿನ್ನತ್ತಾವು, ಎಮ್ಮಿಗಳು ತಿನ್ನತ್ತಾವು, ಕುರಿಗಳು ತಿನ್ನತ್ತಾವು. ನಾವು ಟೋಟಲ್ 2 ಬ್ಯಾಗ್ ತುಳಿದ್ರು. 2 ಬ್ಯಾಗ್ ಅಂದ್ರೆ ಒಂದೊಂದು ಬ್ಯಾಗಿ 20-23-24 ಪೆಂಡಿ ಹಾಕಿ ತುಳಿದ್ರು ಅವಕ್ಕೆ. ಯಾಕಂದ್ರೆ ನಮ್ದು ಪಡ ಚಾಲು ಐತ್ರಿ. ಕಬ್ಬಿನವ್ರು ಗ್ಯಾಂಗ್ನವ್ರು ಅನ್ನಗಳು ವಾಡಿ ಒಯ್ದಿಲ್ಲ ತಂದರು. ಅದಕ್ಕಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಪ್ಪ ಅಂಥೇಳಿ ಹಾಕಿ ಒಂದೊಂದು ಬ್ಯಾಗಿ 23-24 ಪೆಂಡಿ ಹಾಕಿ ತುಳಿದ್ರು. ಅದನ್ನು ಚಲೋ ಬಂದಿರಿ ರಿಸಲ್ಟ್. ಒಟ್ಟು ನೋಡಿ ಆದಷ್ಟು ಚಲೋ ಅನಿಸ್ತಂದ್ರೆ ಯೂಸ್ ಮಾಡ್ಕೊರಿ. ನೋಡೋಣ.